ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಾಲಕೃಷ್ಣ ಅವರು ಇರುವಂಥದ್ದು. ಬಾಲಕೃಷ್ಣ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ನಿನ್ನೆ ತಾವು ಹೋಗಿ ಚೆನ್ನಮ್ಮ ಅವರ ಆರೋಗ್ಯ ವಿಚಾರಿಸಿ ಬಂದಿದ್ರಿ. ಹೇಗಿತ್ತು ಅವರ ಪರಿಸ್ಥಿತಿ? ಈಗ ಅಚಾನಕ್ ಆಗಿ ವಿಧಿವಶರಾದಂತ ಮಾಹಿತಿ ಬಂದಿದೆ. ಈಗೇನು ಅನಿಸುತ್ತೆ? ಪೂಜ್ಯ ಚೆನ್ನಮ್ಮಾಜಿಯವರ ಅಗಲಿಕೆ ನಮಗೆ ತುಂಬಲಾರದ ನಷ್ಟ ಮತ್ತು ದುಃಖವನ್ನು ತಂದಿದೆ. ನಾವು ನಿನ್ನೆ ದಿವಸ ಅವರು ಈಗಾಗಲೇ 2 ದಿವಸ ಮುಂಚೆ ಮಣಿಪಾಲ್ ಹಾಸ್ಪಿಟ್ಲಿಗೆ ದಾಖಲಾಗಿದ್ದರು ಉಸಿರಾಟದ ಒಂದು ತೊಂದರೆಯಿಂದ. ನಾವು ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೋಗಿ ರಾತ್ರಿ 9 ಗಂಟೆ ಸಮಯ ತನಕ ಕೂಡ ಇದ್ದು. ಅವ್ರಿಗೆ ಅಂಗಾಂಗಗಳ ಸಮಸ್ಯೆ ಏನಿರಲಿಲ್ಲ, ಎಲ್ಲ ಸರಿ ಇದ್ದ ಉಸಿರಾಟದ ತೊಂದರೆ. ಈ ಹಿಂದೆ 2 ಬಾರಿ ಉಸಿರಾಟದ ತೊಂದರೆಯಿಂದ ಅವರು ಹುಷಾರಾಗಿದ್ದದ್ದನ್ನು ನಾವು ರಿಕವರ್ ಆಗಿದ್ದರು. ಆದರೆ ಇದು ಪದೇ ಪದೇ ಆಗಿರೋದ್ರಿಂದ ಅವರಿಗೆ ಉಸಿರಾಟದ ಮೇಲೆ ತುಂಬ ಒಂಥರ ಒತ್ತಡದಲ್ಲಿ ಉಸಿರಾಡುವಂಥ ಒಂದು ಸನ್ನಿವೇಶ ಎದುರಾಗಿತ್ತು. ನಾವು ದೈವಿಚ್ಛೆ ರಂಗನಾಥ ಲಕ್ಷ್ಮೀದೇವರಿಂದ ರಿಕವರ್ ಆಗ್ತಾರೆ ಅಂತಕ್ಕಂಥ ಬಳಿಕ ಹಿಂದೆ ಅದೇ ಥರ ಅವ್ರಿಗೆ ದೇವರ ಅನುಗ್ರಹದಿಂದ ಒಳ್ಳೇದಾಗಿತ್ತು. ಸೊ ಆಮೇಲೆ ಡಾಕ್ಟರ್ಸ್ಗಳು ಕೂಡ ಕೇಳಿದಾಗ ಸ್ವಲ್ಪ ಕಷ್ಟ ಇದೆ ಅಂತಕ್ಕಂಥ ಮಾಹಿತಿನ ಕೂಡ ಹೇಳಿದರು. ಮತ್ತು ದೇವೇಗೌಡರು ಸಾಹೇಬರು ಕೂಡ ಅವರು ಡಯಾಲಿಸಿಸ್ ಮುಗಿಸ್ಕೊಂಡ ತಕ್ಷಣ ಟಿ ವಿನಲ್ಲಿ ನೋಡಿದ್ರು, ಇಮಿಡಿಯೇಟ್ ಬಂದೇ ಬಿಟ್ಟು ದೇವೇಗೌಡರು ಸಾಹೇಬರು ಬಂದಾಗ ಅವರ ಒಂದು ನೋವು ನೋಡೋದು ತುಂಬ ನಮಗೆ ಇದಾಯಿತು. ಒಬ್ಬ ಮಹಾತಾಯಿನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇದಾಗಿದೆ. ಸೊ ಅವರು 89ನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆ. ಅವರು ನನಗೆ ತಿಳಿದಿರೋಂಗೆ ಒಬ್ಬರ ತಾಯಿ ಅನ್ನೋದಕ್ಕಿಂತ ಮಹಾತಾಯಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಸಂಸದರಾದಂಥ ಮತ್ತು ತಮ್ಮ ಸಹೋದರರಾದಂಥ ಮಂಜುನಾಥ್ ಅವರು ಆವಾಗ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾ ಇದ್ರು. ಯಾವಾಗಲೂ ಕೂಡ ಅವರ ಆರೋಗ್ಯದ ಬಗ್ಗೆ ನಮ್ಮ ಸಹೋದರದ ಡಾಕ್ಟರ್ ಮಂಜುನಾಥ್ ಅವರು ಮೊದಲಿಂದನೂ ಕೂಡ ಕಳಕಳಿ. ಅವರು ಡಾಕ್ಟರ್ ಮಂಜುನಾಥ್ ಸರ್ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ತುಂಬ ಕಳಕಳಿಯನ್ನು ಇಟ್ಕೊಂಡಿದ್ದನ್ನು ನಮ್ಮ ಅವರ ಹೆಣ್ಣು ಮಕ್ಕಳು ಶೈಲಕ್ಕ ಅತ್ತಿಗೆಯವರು, ನಮ್ಮ ಅವರೆಲ್ಲ ಅವರ ಕುಟುಂಬ ವರ್ಗ ಅವರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಆಗಿದ್ದಾಗೆ ಪ್ರತಿ ವಾರದಲ್ಲಿ 4 ದಿವಸ ಕುಮಾರಣ್ಣವರು, ರೇವಣ್ಣವರು 2 ದಿವಸಕ್ಕೊಮ್ಮೆ ಅವರ ಮಕ್ಕಳುಗಳೆಲ್ಲ ಹೋಗಿ ಅವರ ಆರೋಗ್ಯ, ಬಾಲಣ್ಣವ್ರು ಇರ್ಬೋದು, ಎಲ್ಲ ವಿಚಾರಿಸಿ ತುಂಬಿದ್ದು. ನಾನು ಇಷ್ಟು ಹೇಳ್ತಕ್ಕಂಥದ್ದು ಇಷ್ಟೇ ಸರ್, ಅವರ ಸಂಸ್ಕಾರ ಸದ್ಭಾವನೆಗಳು ಈ ಭೂಮಿ ಇರೋ ತನಕ ಕೂಡ ಶಾಶ್ವತವಾಗಿರ್ತದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಪತ್ನಿಗಳು ಅಂದ್ರೆ ರಾಜಕಾರಣಿಗಳ ಪತ್ನಿ ಅಂದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎಲ್ಲ ಅಂದ್ರೆ. ಆದ್ರೆ ಈ ಚೆನ್ನಮ್ಮ ಮಾತ್ರ ಯಾವತ್ತೂ ಯಾವುದೇ ರೀತಿ ರಾಜಕೀಯದಲ್ಲಾಗಿ ಇನ್ನೊಂದು ಯಾವುದೇ ರೀತಿ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಅನ್ನೋ ಮಾತುಗಳು ಜನಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ. ಎಂದು ಕೂಡ ಸರಳವಾಗಿ ಪೂಜ್ಯ ದೇವೇಗೌಡರ 60 ವರ್ಷದ ರಾಜಕಾರಣದ ಪಯಣದಲ್ಲಿ ಚೆನ್ನಮ್ಮವರ ಪಾತ್ರ ಹಿರಿದಾದದ್ದು. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದವರು. ಕುಟುಂಬಕ್ಕೆ ಅಧಿಕಾರ ಬಂದಾಗ ಹಿಗ್ಗಿಲ್ಲ, ಅಧಿಕಾರವಾದ ಕುಗ್ಗದವರಲ್ಲ. ಅಂದರೆ ಸಲಹೆ ಮಾರ್ಗದರ್ಶನಗಳನ್ನು ನೀಡುವಂಥ ಮಾತಾಯಿಯಾಗಿದ್ದಿರ್ತದೆ. ಎಂದೂ ಕೂಡ ಹಸ್ತಕ್ಷೇಪ ಮಾಡಿದವರಲ್ಲ. ಯಾಕೆಂದರೆ ಸಹಸ್ರಾರು ಜನ ಅವ್ರ ಕಷ್ಟಗಳನ್ನು ಹೇಳ್ಕೊಂಡು ಬಂದು ಅವರ ಕಣ್ಣೀರನ್ನು ಸುರಿಸಿ ಅವ್ರ ಕಷ್ಟಗಳಿರಿದಾಗ ಲಕ್ಷಾಂತರ ಕುಟುಂಬಗಳ ಕಣ್ಣೀರು ಒರೆಸುವಂಥ ಕೆಲಸವನ್ನು ಪೂಜ್ಯ ಮಾತಾಯಿಯವರು ಚೆನ್ನಮ್ಮಾಜಿಯವರು ಮಾಡಿರ್ತಕ್ಕಂಥದ್ದು ವಿಶೇಷ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಯಾಕಂದರೆ ಪೂಜ್ಯ ದೇವೇಗೌಡರ ಚೆನ್ನಮ್ಮಾಜಿಯವರ ದಾಂಪತ್ಯ ಜೀವನ ಈ ಪ್ರಪಂಚಕ್ಕೆ ಮಾದರಿ. ಈಗ ಅಂತ್ಯ ಸಂಸ್ಕಾರಕ್ಕೆ ಗೊತ್ತದೆ ಪಾರ್ಥಿವ ಶವ ಯಾವ ಬರುತ್ತೆ, ಎಲ್ಲಿ ಜರುಗುತ್ತೆ, ಅದ್ರ ಬಗ್ಗೆ ಏನೋ ತಮ್ಮ ಮಾಹಿತಿ ಇದೆಯಾ? ಪಾರ್ಥಿವ ಶರೀರ ಈಗ ಪದ್ಮನಾಭ ನಗರದ ನಿವಾಸದಲ್ಲಿ ಇದೆ. ನಾಳೆ 11 ಗಂಟೆಗೆ ಅಲ್ಲಿಂದ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದು ಈಗಾಗಲೇ ಕುಮಾರಣ್ಣವರು ದೂರವಾಣಿ ಮೂಲಕ ಹೇಳಿದರು. ರೇವಣ್ಣವ್ರ ಅವ್ರಿಗೆ ಮಾತಾಡೋಕೆ ಆಗ್ತಾ ಇಲ್ಲ. ರೇವಣ್ಣ ಸರ್ ತುಂಬ ಅವರು ದುಃಖಿತರಾಗಿ ಇದ್ದಾರೆ. ಕುಮಾರಣ್ಣವ್ರು ಈಗ ಮಾತಾಡಿದರು. 11 ಗಂಟೆಗೆ ಅಲ್ಲಿ ಬಿಟ್ಟು ನಮ್ಮ NHI ರೋಡಲ್ಲಿ ಬಂದು ಚನ್ನರಾಯಪಟ್ಟಣ ಮೂಲಕ ಹಾಸನಕ್ಕೆ ಬಂದು ಅಲ್ಲಿ ಆ ಪಾಯಿಂಟ್ಗೆ ಹೋಗಬೇಕು ಅಂತ್ಯಕ್ರಿಯೆ ಪ್ರದೇಶಕ್ಕೆ ಅನ್ನೋದು ಚರ್ಚೆ ಆಗ್ತಿದೆ. 9:45 ಹೊತ್ತಿಗೆ ಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಒಟ್ಟು ಅಲ್ಲೇ 11 ಗಂಟೆಗೆ ಬಿಡೋವಂಥದ್ದು ಅಂತ ತೀರ್ಮಾನ ಆಗಿರೋಂಥದ್ದು. ಸೋಮವಾರ ಅಂತ್ಯಕ್ರಿಯೆ ಏನು ರಂಗನಾಥನ ತಪ್ಪಲು ಆರದನಹಳ್ಳಿ ವ್ಯಾಪ್ತಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಲಕ್ಷಾಂತರ ಕೋಟ್ಯಾನು ಒಂದು ಅವರ ಅಭಿಮಾನಿಗಳು ಅವರ ಕುಟುಂಬಸ್ಥರಿಗೆ ದುಃಖಪಡಿಸತಕ್ಕಂಥ ಶಕ್ತಿಯನ್ನು ದಯಪಾಲಿಸ್ತಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಲಕ್ಷಾಂತರ ಅಭಿಮಾನಿಗಳಿಗೆ, ದೇವೇಗೌಡರ ಅಭಿಮಾನಿ ಇರ್ಬೋದು, ರೇವಣ್ಣರ ಅಂದ್ರೆ ಕಾರ್ಯಕರ್ತರು ಇರ್ಬೋದು, ಸಾಕಷ್ಟು ಜನಕ್ಕೆ ಇದು ನೋವು ಉಂಟಂದಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ಹಾಸನ ಜಿಲ್ಲೆಗೆ ತರಲಾಗುತ್ತೆ. ತದನಂತರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಲಾಗುತ್ತೆ. ಅಂದ್ರೆ ಸೋಮವಾರ ನಂತರ ಅಂತ್ಯ ಸಂಸ್ಕಾರ ವ್ಯವಹಾರ ಆಗುತ್ತೆ. ಅಂದ್ರೆ
ಎಲ್ಲ ರೀತಿಯ ಸಕಲ ಸಿದ್ಧತೆ ಸೋಮವಾರದ ನಂತರ ಆಗತ್ತೆ ಅಂತ ಕೂಡ ಹೇಳ್ತಾ ಇರ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.